ಜಿವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಅಧ್ಯಾಯ 9 ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಶಾಸಕಾಂಗದ ಮೂಲಪದ ಯಾವುದು? ಉತ್ತರ: ಶಾಸಕಾಂಗ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದಗಳಿಂದ ಬಂದಿದೆ. ಎರಡನೇ ಪ್ರಶ್ನೆ, ಶಾಸಕಾಂಗ ಎಂದರೇನು? ಉತ್ತರ: ಶಾಸಕಾಂಗವು ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆಯಾಗಿದೆ ಮತ್ತು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ. ನೆಕ್ಸ್ಟ್ ಕ್ವಶನ್, ಏಕಸದನ ಶಾಸಕಾಂಗ ಎಂದರೇನು? ಉತ್ತರ: ಶಾಸಕಾಂಗವೊಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ. ಮುಂದಿನ ಪ್ರಶ್ನೆ, ದ್ವಿಸದನ ಶಾಸಕಾಂಗ ಎಂದರೇನು? ಉತ್ತರ: ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ. ನೆಕ್ಸ್ಟ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಒಂದನೇದು, ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್. ಉತ್ತರ: ಕಾರ್ಯಾಂಗ. ಎರಡನೇದು, ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. ಉತ್ತರ: ಕಲ್ಯಾಣ. ಮೂರನೇದು, ಆನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ. ಉತ್ತರ: ಏಕವ್ಯಕ್ತಿ ಕಾರ್ಯಾಂಗ. ಫೋರ್ತ್ ಒನ್, ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಉತ್ತರ: ಸಂಸದೀಯ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಉತ್ತರ: ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಪದದಿಂದ ಬಂದಿದೆ. ಎರಡನೇ ಪ್ರಶ್ನೆ, ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ? ಉತ್ತರ: ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ. ಮೂರನೇ ಪ್ರಶ್ನೆ, ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು? ಉತ್ತರ: ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು. ನಾಲ್ಕನೇ ಕ್ವಶನ್, ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು? ಉತ್ತರ: ಪ್ರಜೆಗಳು ನೇರವಾಗಿ ಮತದಾನ ಮಾಡುವುದನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಾರ್ಯಾಂಗದ ಅರ್ಥವನ್ನು ತಿಳಿಸಿ. ಉತ್ತರ: ಕಾರ್ಯಾಂಗದ ಅರ್ಥ ಕಾರ್ಯನಿರ್ವಹಿಸು ಎಂದಾಗುತ್ತದೆ. ಎರಡನೇ ಪ್ರಶ್ನೆ, ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ. ಉತ್ತರ: ಕಾರ್ಯಾಂಗದ ಎರಡು ಮಹತ್ವಗಳು ಕಾನೂನನ್ನು ಅನುಷ್ಠಾನಗೊಳಿಸುವುದು, ಕಲ್ಯಾಣ ರಾಜ್ಯದ ಸಾಧನ. ಮೂರನೇ ಪ್ರಶ್ನೆ, ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳನ್ನು ಬರೆಯಿರಿ. ಉತ್ತರ: ಕಾರ್ಯಾಂಗದ 4 ಕಾರ್ಯಗಳು: ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಶಾಸನಗಳನ್ನು ಅನುಷ್ಠಾನಗೊಳಿಸುವುದು, ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವುದು, ಪ್ರಜಾಪ್ರಭುತ್ವವನ್ನು ಪರಿಣಾಮಕಾರಿಯಾಗಿಸುತ್ತದೆ, ಪ್ರತಿ ಹಂತದಲ್ಲಿಯೂ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಸರ್ಕಾರದೊಡನೆ ಗುರುತಿಸಿಕೊಳ್ಳುತ್ತದೆ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಫಸ್ಟ್ ಒನ್, ನ್ಯಾಯಾಂಗದ ಮೂಲಪದ ಡ್ಯಾಶ್. ಉತ್ತರ: ಜಸ್ಟಿಷಿಯಾ. ಸೆಕೆಂಡ್ ಒನ್, ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಉತ್ತರ: ನ್ಯಾಯಾಂಗ. ಮೂರನೇದು, ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಡ್ಯಾಶ್. ಉತ್ತರ: ಚಾರ್ಲ್ಸ್ ಇವಾನ್ಸ್. ನಾಲ್ಕನೇದು, ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಡ್ಯಾಶ್. ಉತ್ತರ: ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ. ಉತ್ತರ: ನ್ಯಾಯಾಂಗದ ಎರಡು ಮಹತ್ವಗಳು ಕಾನೂನನ್ನು ರಕ್ಷಿಸುವುದು, ಹಕ್ಕು ಮತ್ತು ಸ್ವಾತಂತ್ರ್ಯಗಳ ರಕ್ಷಣೆ. ಎರಡನೇ ಪ್ರಶ್ನೆ, ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ. ಉತ್ತರ: ನ್ಯಾಯಾಂಗದ ಎರಡು ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು, ನ್ಯಾಯ ತೀರ್ಮಾನ. ಇವಿಷ್ಟು 7ನೇ ತರಗತಿಯ ಅಧ್ಯಾಯ 9ರಲ್ಲಿನ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.